ರಾಹುಲ್ ಗಾಂಧಿ ಮೊನ್ನೆ ಸಂಸತ್ನಲ್ಲಿ ಹಚ್ಚಿದಂತ ಕಿಡಿ ಸದ್ಯ ಬೆಂಕಿಯಾಗಿ ಬದಲಾಗಿದೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಸದ್ಯ ಜಟಾಪಟಿಗಳ ಮೇಲೆ ಜಟಾಪಟಿಗಳು ನಡೀತಾ ಇರೋ ರಾಹುಲ್ ಗಾಂಧಿ ಅವರನ್ನು ಮಾತನಾಡೋದಕ್ಕೆ ಬಿಟ್ಟಿಲ್ಲ ಅನ್ನೋ ವಿಚಾರಕ್ಕೆ ಸಾಲು ಸಾಲು ಪ್ರತಿಭಟನೆಗಳು. ಈಗ ಸರ್ಕಾರ ಮತ್ತು ವಿಪಕ್ಷಗಳ ಸಂಘರ್ಷ ತಾರಕಕ್ಕೇರಿದೆ. ನಿನ್ನೆ ಮೋದಿ ಭಾಷಣ ಮಾಡಬೇಕಿತ್ತು, ಅದಕ್ಕೆ ಅವಕಾಶ ಸಿಗಲಿಲ್ಲ. ಕಾರಣ ಏನು ಅಂತಂದ್ರೆ ವಿಪಕ್ಷದ ಮಹಿಳಾ ಸದಸ್ಯರ ಪ್ರತಿಭಟನೆ. ರಾಹುಲ್ ಗಾಂಧಿ ಭಾಷಣಕ್ಕೆ ಅವಕಾಶ ಕೊಟ್ಟರೆ ಮಾತ್ರ ಮೋದಿ ಅವರಿಗೆ ಭಾಷಣ ಮಾಡೋದಕ್ಕೆ ಅವಕಾಶ ಅಂತ ಕಾಂಗ್ರೆಸ್ ಪಟ್ಟು ಹಿಡಿದಿದೆ. ಚೀನಾ ಗಡಿ ಅತಿಕ್ರಮಣದ ಬಗ್ಗೆ, ಎಂಎಂ ನರವಣೆ ಅವರ ಪುಸ್ತಕದ ಬಗ್ಗೆ ಮಾತನಾಡೋದಕ್ಕೆ ರಾಹುಲ್ ಗಾಂಧಿ ಪ್ರಯತ್ನಿಸ್ತಾ ಇದ್ದಾರೆ. ಅದಕ್ಕೆ ಅವಕಾಶ ಲೋಕಸಭೆಯಲ್ಲಿ ಸಿಕ್ಕಿಲ್ಲ. ಇದು ಕಾಂಗ್ರೆಸ್ ಸದಸ್ಯರ ಸಿಟ್ಟಿಗೆ ಕಾರಣ. ಈಗ ಕಿರಣ್ ರಿಜಿಜು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ವಿಪಕ್ಷಗಳ ಕಾರ್ಯವೈಖರಿಯ ಬಗ್ಗೆ. ಲೋಕಸಭೆಯ ಕಲಾಪ ಆರಂಭ ಆಗ್ತಾ ಇದ್ದಂತೆ ಇವತ್ತು ಗದ್ದಲ ಶುರುವಾಯಿತು. उनके ऊपर कागज फाड़ कर कागज पे थे, 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 उनके ऊपर कागज फाड़ कर कागज अचानक फूट करके 3 दिन से राष्ट्रपति जी का अभिभाषण पर धन्यवाद प्रस्ताव का चर्चा में बहुत स्मूथली राज्यसभा चल रही थी। पार्लियामेंट्री अफेयर्स फूट करके डेमोक्रेटिक प्रिंसिपल्स के नाम में कुछ मुद्दा रख दिया। मैं बिल्कुल ताज्जुब हूँ कि अचानक क्या हुआ जो खड़गे जी को आज ये बात रखना पड़ा। 3 दिन का चर्चा हम सब ने सुना है और जैसे अंडरस्टैंडिंग था कि राज्यसभा में लीडर ऑफ ऑपोजिशन प्रधानमंत्री बोलने से पहले वो अपना बात रखेंगे, उसको भी हम लोग ने माना है। चेयरमैन सर आपके मौजूद में आपका चेयरमैनशिप में बैठक हुई ऑल पार्टी का, फ्लोर लीडर्स का बिजनेस एडवाइजरी बैठक, और हमने जैसे कांग्रेस पार्टी ने रिक्वेस्ट किया हमने माना है। कल अचानक खड़गे जी का भाषण जैसे तय किया गया था उसको हट करके उन्होंने कल भाषण दिया, फिर भी हम आपत्ति नहीं करते हैं। लीडर ऑफ हाउस ने भी अपना बात रखा, बहुत अच्छा बहस हुए। आज चर्चा का 4था दिन है, 4th day of the discussion on the motion of thanks to the Honorable President's address to a joint session of the Parliament. We all are expecting that all the honorable members will follow the traditions and the rules. This house belongs to all the honorable members. All the members are waiting to listen this speech of Honorable Prime Minister today. देखिए, हम समझते हैं कि तुमसे भी ज्यादा समझते हैं। Let him say something, then leader of the house is here to respond. Why you are worried about? सर, हम हाउस को डिस्टर्ब नहीं करना चाहते, लेकिन नहीं you tell the truth ना? No, you are telling something against the truth, sir. No. 4 you दिन tell से the truth. Who disturbed? When Jairam Ramesh ji asked, सुनिए, immediately I asked you to speak. All your people are coming and shouting. This is the democracy. अरे 4 दिन से वो हाउस भी नहीं चल रहा। क्यों? कि एलओपी को बोलने नहीं दे रहे। लेकिन हमारा कहना यह है कि दोनों हाउस मिलने के बाद ही पार्लियामेंट बनता है, एक हाउस से पार्लियामेंट नहीं बनता। ये दोनों स्तंभ है, और 2 जब स्तंभ होते हैं ये ರಾಜ್ಯಸಭೆಯಲ್ಲಾದಂಥ ಚರ್ಚೆಯನ್ನು ಗಮನಿಸಿದ್ರಿ. ಇನ್ನು ಕೆಳಮನೆ ಅಂದರೆ ಲೋಕಸಭೆಯಲ್ಲೂ ಕೂಡ ಇದೇ ರೀತಿ ಗದ್ದಲ ಏರ್ಪಡ್ತು. ಕಾರಣ ರಾಹುಲ್ ಗಾಂಧಿ ಅವರ ಭಾಷಣಕ್ಕೆ ಅವಕಾಶ ಸಿಗಲಿಲ್ಲ.
ಅನ್ನೋ ವಿಚಾರ. ಕಲಾಪ ಆರಂಭ ಆಗ್ತಾ ಇದ್ದಂತೆ ವಿರೋಧ ಪಕ್ಷದ ಸಂಸದರು ಘೋಷಣೆ ಕೂಗಿದ್ರು. ಚೀನಾ ಗಡಿ ಅತಿಕ್ರಮಣದ ಬಗ್ಗೆ ಮಾತನಾಡಿ ಅಂತ. ಕೊನೆಗೆ ಅಡ್ಜರ್ನ್ ಮಾಡಲಾಯಿತು. 12 ಗಂಟೆಗೆ ಕಲಾಪ ಆರಂಭ. ಲೋಕಸಭೆಯಲ್ಲೂ ಕೂಡ ಗದ್ದಲ. 11 ಗಂಟೆಗೆ ಕಲಾಪವನ್ನು ಅನಂತರ ಸ್ಪೀಕರ್ ಓಂ ಬಿರ್ಲಾ ಮುಂದೂಡಿಕೆ ಮಾಡಿದರು. ಎರಡೂ ಕಡೆಯೂ ಕೂಡ ಚರ್ಚೆ ಆಗ್ತಾ ಇರೋದು ಅದೇ ವಿಚಾರ, ಚೀನಾದ ಗಡಿ ಅತಿಕ್ರಮಣದ ಬಗ್ಗೆ ಚರ್ಚೆಯಾಗಲಿ. ಇನ್ನು ಸಂಸದರ ಅಮಾನತು ವಿಚಾರ ಕೂಡ ಪ್ರಸ್ತಾಪ ಆಗಿದೆ. ಇನ್ನು ರಾಜ್ಯಸಭೆಯಲ್ಲೂ ಕೂಡ ಸರ್ಕಾರ ಮತ್ತು ವಿಪಕ್ಷಗಳ ಮಧ್ಯೆ ಮಾತಿನ ಸಮರ ನಡೆಯಿತು. ಲೋಕಸಭಾ ಕಲಾಪ ನಡೆಯದ ಬಗ್ಗೆ ಜೆಪಿ ನಡ್ಡಾ ಪ್ರಸ್ತಾಪ ಮಾಡಿದ್ರು. ಕಲಾಪ ನಡೆಯೋದಕ್ಕೆ ಕಾಂಗ್ರೆಸ್ ಬಿಡ್ತಿಲ್ಲ ಅಂತ ಜೆಪಿ ನಡ್ಡಾ ಪ್ರಸ್ತಾಪ ಮಾಡಿದ್ರು. ರಾಹುಲ್ ಗಾಂಧಿಗೆ ಭಾಷಣ ಮಾಡೋದಕ್ಕೆ ಅವಕಾಶ ಲೋಕಸಭೆಯಲ್ಲಿ ಕೊಟ್ಟಿಲ್ಲ ಅನ್ನೋದು ಕಾಂಗ್ರೆಸ್ನ ಆಕ್ರೋಶಕ್ಕೆ ಕಾರಣ. ಮೊನ್ನೆ ಅವರು ರಾಷ್ಟ್ರಪತಿಗಳ ವಂದನಾ ನಿರ್ಣಯದ ಬಗ್ಗೆ ಮಾತನಾಡುವಾಗ ಎಂಎಂ ನರವಣೆ ಅವರ ಅಪ್ರಕಟಿತ ಪುಸ್ತಕವನ್ನು ಮುಂದಿಟ್ಟು ಮಾತನಾಡೋದಕ್ಕೆ ಮುಂದಾದರೂ ಪ್ರಕಟವಾಗದ ಪುಸ್ತಕವನ್ನು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಪಾಯಿಂಟ್ ಆಫ್ ಆರ್ಡರ್ ರೈಸ್ ಮಾಡ್ತು ಆಡಳಿತ ಪಕ್ಷ. ರಾಹುಲ್ ಗಾಂಧಿ ಅವರಿಗೆ ಮಾತನಾಡೋದಕ್ಕೆ ಅವಕಾಶ ಸಿಗಲಿಲ್ಲ. ಇದೆಲ್ಲವೂ ಕೂಡ ಈಗ ಈ ಗದ್ದಲಕ್ಕೆ ಕಾರಣ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಫೋನ್ ಸಂಪರ್ಕದಲ್ಲಿ. ಶಶಿಶೇಖರ್, ಕಲಾಪ ಆಗಲೇಬಾರದು, ಚರ್ಚೆ ನಡಿಲೇಬಾರದು ಅನ್ನುವಂತ ಹಠಕ್ಕೆ ಬಿದ್ದಂಗೆ ಕಾಣಿಸ್ತಾ ಇದೆ ಇಲ್ಲಿ. ಒಂದು, ಕಾಂಗ್ರೆಸ್ ಎರಡು ವಿಷಯಗಳ ಬಗ್ಗೆ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ವಿಷಯವನ್ನು ಪ್ರಸ್ತಾಪಿಸ್ತಾ ಇದೆ. ಒಂದು, ಚೀನಾದಿಂದ ಗಡಿಯ ಅತಿಕ್ರಮಣ ಆಗಿದೆ ಅನ್ನೋದು ಒಂದು ವಿಷಯ. ಮತ್ತೊಂದು, ಅಮೆರಿಕದ ಜೊತೆಗೆ ಇತ್ತೀಚೆಗೆ ಘೋಷಣೆಯಾದಂತಹ ಟ್ರೇಡ್ ಡೀಲ್ ಬಗ್ಗೆ ಪ್ರಶ್ನೆಗಳಿದಾವೆ, ಅದಕ್ಕೆ ಮಾತನಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ. ಭೂಸೇನಾ ಮುಖ್ಯಸ್ಥರಾಗಿದ್ದಂತಹ ಎಂಎಂ ನರವಣೆ ಬರೆದಿರುವಂತಹ ಪುಸ್ತಕದಲ್ಲಿ 2017ರ ದೋಕ್ಲಾಂ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಚೀನಾದ ಸೇನಾಪಡೆಗಳ ಯುದ್ಧ ಟ್ಯಾಂಕ್ಗಳು ಭಾರತದ ಗಡಿಯನ್ನ ಪ್ರವೇಶ ಮಾಡಿದ್ವು ಅಂತ ಎಂಎಂ ನರವಣೆಯ ಪುಸ್ತಕ, ಇನ್ನೂ ಪ್ರಕಟವಾಗದ ಪುಸ್ತಕದಲ್ಲಿ ಬಗ್ಗೆ ಉಲ್ಲೇಖ ಇದೆ. ಇದರ ಬಗ್ಗೆ ಚರ್ಚೆ ಆಗ್ಬೇಕು ಅಂತ ಪಟ್ಟಿಡಿದಿದ್ರು. ಆದರೆ ಸರ್ಕಾರ ಈ ಪುಸ್ತಕನೇ ರಿಲೀಸ್ ಆಗಿಲ್ಲ. ರಿಲೀಸ್ ಆದ ಪುಸ್ತಕದ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ವಿರೋಧವನ್ನ ವ್ಯಕ್ತಪಡಿಸಿದ್ರು. ರಾಹುಲ್ ಗಾಂಧಿ ವಿಷಯ ಚರ್ಚೆ ಆಗಲೇಬೇಕು ಅಂತ ನಿನ್ನೆ ಪುಸ್ತಕವನ್ನ ಹಿಡಿದುಕೊಂಡು ಬಂದು ಲೋಕಸಭೆಯಲ್ಲಿ ಪ್ರದರ್ಶನ ಮಾಡಿದ್ರು, ಸಂಸತ್ ಆವರಣದಲ್ಲಿ ಪ್ರದರ್ಶನ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು. ಈ ವಿಷಯದ ಬಗ್ಗೆ ಸರ್ಕಾರ ಮತ್ತು ವಿಪಕ್ಷಗಳ ಮಧ್ಯೆ ಲೋಕಸಭೆಯಲ್ಲಿ ಸಂಘರ್ಷ ನಡೀತಾ ಇದೆ. ಇದರ ಜೊತೆಗೆ ಮತ್ತೊಂದು ವಿಷಯ, ಭಾರತ ಮತ್ತು ಅಮೆರಿಕದ ಮಧ್ಯೆ ಘೋಷಣೆಯಾಗಿರುವಂತಹ ಟ್ರೇಡ್ ಡೀಲ್. ಈ ಟ್ರೇಡ್ ಡೀಲ್ ನಲ್ಲಿ ಅಮೆರಿಕದ ಒತ್ತಡಕ್ಕೆ, ಡೊನಾಲ್ಡ್ ಟ್ರಂಪ್ ಅವರ ಒತ್ತಡಕ್ಕೆ ನರೇಂದ್ರ ಮೋದಿ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಯಾಕೆಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಮಾಡಿದಂತಹ ಸಂದರ್ಭದಲ್ಲಿ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದಿಲ್ಲ, ಭಾರತ ಅಮೆರಿಕದಿಂದ ಕೃಷಿ ಉತ್ಪನ್ನಗಳನ್ನ ಖರೀದಿ ಮಾಡುತ್ತೆ ಅಂತ ಟ್ವೀಟ್ ಅನ್ನ ಮಾಡಿದ್ರು. ಆದ್ರೆ ಇದುವರೆಗೆ ಭಾರತ ಬೇರೆ ಬೇರೆ ದೇಶಗಳೊಂದಿಗೆ ಮಾಡಿಕೊಂಡಿರುವಂತಹ ವ್ಯಾಪಾರ ಒಪ್ಪಂದಗಳಲ್ಲಿ ಯಾವುದೇ ದೇಶದ ಜೊತೆಗೂ ಕೂಡ ಕೃಷಿ ಉತ್ಪನ್ನಗಳನ್ನ ಖರೀದಿ ಮಾಡೋದಕ್ಕೆ ಒಪ್ಕೊಂಡಿರ್ಲಿಲ್ಲ. ಆದ್ರೆ ಅಮೆರಿಕದ ಜೊತೆ ಈ ರೀತಿಯಾದಂತಹ ಒಪ್ಪಂದಕ್ಕೆ ಬಂದಿದೆ ಅಂತ ವಿಪಕ್ಷಗಳು ಒತ್ತಾಯವನ್ನ ಮಾಡ್ತಾ ಇದ್ದಾವೆ. ಮತ್ತು ಟ್ರೇಡ್ ಡೀಲ್ ನ ಬಗ್ಗೆ ಲೋಕಸಭೆಯಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರು ನಿನ್ನೆ ಮಾತನಾಡ್ತಾ ಹೇಳಿದ್ರು, ಭಾರತ ಕೃಷಿ ಕ್ಷೇತ್ರದ ಮತ್ತು ರೈತರ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಂಡಿಲ್ಲ. ಕೃಷಿ ಉತ್ಪನ್ನಗಳನ್ನ ಆಮದು ಮಾಡಿಕೊಳ್ಳುವ ವಿಷಯದಲ್ಲಿ ನಮ್ಮ ರೈತರ ಹಿತಾಸಕ್ತಿಯನ್ನ ಕಾಯ್ದುಕೊಂಡಿದ್ದೇವೆ ಅಂತ ಸರ್ಕಾರ ಈಗ ತನ್ನ ನಿಲುವು ಪ್ರಕಟ ಮಾಡಿದೆ. ಹಿಡಿದಿರೋದಂದ್ರೆ
ರಾಹುಲ್ ಗಾಂಧಿ ಭಾಷಣಕ್ಕೆ ಲೋಕಸಭೆಯಲ್ಲಿ ಅವಕಾಶ ಕೊಡಬೇಕು. ರಾಹುಲ್ ಗಾಂಧಿ ಭಾಷಣಕ್ಕೆ ಅವಕಾಶ ಕೊಡದೇ ಇದ್ರೆ ಮೋದಿ ಭಾಷಣಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತ. ನಿನ್ನೆ ಸಂಜೆ 5 ಗಂಟೆಗೆ ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣವನ್ನ ಮಾಡಬೇಕಾಗಿತ್ತು. ಆದರೆ ಮೋದಿ ಸಂಸತ್ನ ಅವರ ಕಚೇರಿಯಲ್ಲಿದ್ದು ಲೋಕಸಭೆಗೆ ಇನ್ನೇನು ಮೋದಿ ಬರಬೇಕು ಅನ್ನುವಂತಹ ಸಂದರ್ಭದಲ್ಲಿ ವಿಪಕ್ಷಗಳ ಮಹಿಳಾ ಸಂಸದರು ಪ್ರಧಾನಿ ನರೇಂದ್ರ ಮೋದಿ ಕೂರುವಂತಹ ಜಾಗದಲ್ಲಿ ಬ್ಯಾನರ್ ಹಿಡಿದುಕೊಂಡು ಅವರಿಗೆ ಘೇರಾವ್ ಮಾಡುವ ಯತ್ನಕ್ಕೆ ಸಿದ್ಧರಾಗಿದ್ರು. ಅದನ್ನ ನೋಡಿದ ನಂತರ ನರೇಂದ್ರ ಮೋದಿ ಲೋಕಸಭೆಗೆ ಬರದೆ ಅಮಿತ್ ಶಾ ಅವರನ್ನ ತಮ್ಮ ಕಚೇರಿಗೆ ಕರೆದುಕೊಂಡು ಭಾಷಣವನ್ನ ಮುಂದೂಡುವಂತಹ ನಿರ್ಧಾರವನ್ನ ಮಾಡಿದ್ರು. ಇವತ್ತು ರಾಜ್ಯಸಭೆಯಲ್ಲಿ ಸಂಜೆ 5 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿಗಳ ಭಾಷಣದ ಮೇಲೆ ವಂದನಾ ನಿರ್ಣಯವನ್ನ ಸಲ್ಲಿಸಲಿದ್ದಾರೆ. ಆದರೆ ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಇಲ್ಲದೆ ರಾಷ್ಟ್ರಪತಿಗಳ ಭಾಷಣವನ್ನ ಧ್ವನಿಮತದ ಮೂಲಕ ಅಂಗೀಕಾರ ಮಾಡುವಂತಹ ಸಾಧ್ಯತೆ ಇದೆ. ವರ್ಷದ ಮೊದಲ ಬಾರಿಗೆ ಯಾವುದೇ ಜಂಟಿ ಅಧಿವೇಶನ ನಡೆದಾಗ ರಾಷ್ಟ್ರಪತಿಗಳು ಭಾಷಣ ಮಾಡ್ತಾರೆ. ಆ ಭಾಷಣದ ಮೇಲೆ ವಿಪಕ್ಷಗಳು ಚರ್ಚೆಯನ್ನ ಮಾಡ್ತವೆ. ವಿಪಕ್ಷಗಳ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡುತ್ತೆ. ಆದ್ರೆ ಈ ಬಾರಿ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡೋದಕ್ಕೆ ಹೊರಟಿರುವಂತಹ ವಿಷಯದ ಬಗ್ಗೆ ಸರ್ಕಾರ ತೀವ್ರ ವಿರೋಧ ಮಾಡ್ತಾ ಇದೆ. ಈ ಕಾರಣಕ್ಕಾಗಿ ವಿಪಕ್ಷಗಳು ಕೂಡ ಜಿದ್ದಿಗೆ ಬಿದ್ದಿದ್ದಾವೆ. ಈ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಲೋಕಸಭೆಯಲ್ಲಿ ಭಾಷಣ ಮಾಡದೆ ರಾಷ್ಟ್ರಪತಿಗಳ ಭಾಷಣ ಧ್ವನಿಮತದ ಮೇಲೆ ಅಂಗೀಕಾರವಾಗುವಂತಹ ಸಾಧ್ಯತೆ ಇದೆ. ರಾಜ್ಯಸಭೆಯಲ್ಲಿ ಇವತ್ತು ಸಂಜೆ 5 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿಗಳ ಭಾಷಣಕ್ಕೆ ಉತ್ತರವನ್ನ ನೀಡಲಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ಶಶಿಶೇಖರ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.